ನವಕರ್ನಾಟಕ ಸುದ್ದಿವಾಹಿನಿ ಜನವರಿ 24ರಂದು ವಾರ್ಷಿಕೋತ್ಸವ. ಮಕ್ಕಳಿಗೆ ಪ್ರಬಂಧ ಸ್ಪರ್ಧೆ. ನವಕರ್ನಾಟಕ ಸುದ್ದಿವಾಹಿನಿಯ ಪ್ರಥಮ ವಾರ್ಷಿಕೋತ್ಸವದ ಪ್ರಯುಕ್ತ ಅಫಜಲಪುರ ತಾಲೂಕಿನ ದೇವಲಗಾಣಗಾಪುರ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಜನವರಿ 14, 2026ರಂದು ಶಾಲಾ ಮಕ್ಕಳಿಗೆ ಪ್ರಚಲಿತ ವಿದ್ಯಮಾನದಲ್ಲಿ ಮಾಧ್ಯಮದ ಪಾತ್ರ ಕುರಿತು ಪ್ರಬಂಧ ಸ್ಪರ್ಧೆ ಆಯೋಜಿಸಲಾಗಿತ್ತು. ಕಾರ್ಯಕ್ರಮಕ್ಕೆ ಶಾಲೆಯ ಮುಖ್ಯ ಶಿಕ್ಷಕರಾದ ಸವಾರ್ ಇಸ್ಮಾಯಿಲ್ ಅವರು ಸಸಿಗೆ ನೀರು ಹಾಕುವ ಮೂಲಕ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಪ್ರೌಢಶಾಲೆಯ ಹಿರಿಯ ಶಿಕ್ಷಕ ಯೋಮನಾಥ್, ಸಾಮಾನ್ಯವಾಗಿ ಸುದ್ದಿವಾಹಿನಿಗಳು ಸಾಮಾಜಿಕ ಹಾಗೂ ರಾಜಕೀಯ ಸುದ್ದಿಗಳಿಗಷ್ಟೇ ಸೀಮಿತವಾಗಿರುವ ಸಂದರ್ಭದಲ್ಲಿ ನವಕರ್ನಾಟಕ ಸುದ್ದಿವಾಹಿನಿ ತಂಡ ಶೈಕ್ಷಣಿಕ ಕ್ಷೇತ್ರದಲ್ಲಿ ಮಕ್ಕಳಲ್ಲಿರುವ ಆಂತರಿಕ ಪ್ರತಿಭೆಯನ್ನ ಗುರುತಿಸಿ ಎಸ್ಎಸ್ಎಲ್ಸಿ ಫಲಿತಾಂಶ ಹೆಚ್ಚಳಕ್ಕೆ ಸಹಕಾರಿಯಾಗುವ ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿರುವುದು ಶ್ಲಾಘನೀಯವಾಗಿದೆ ಎಂದು ಹೇಳಿದರು. ಸರ್ಕಾರಿ ದೇವಲಗಾಣಗಾಪುರದಲ್ಲಿ ಸುದ್ದಿವಾಹಿನಿದವರು ಸಾಮಾನ್ಯವಾಗಿ ಈ ಒಂದು ಸಮಾಜದಲ್ಲಿ ನಡೆಯುವ ಬೇರೆ ಬೇರೆ ಸುದ್ದಿಗಳನ್ನು ವಾಹಿನಿ ಮಾಡ್ತಾರೆ. ಅಷ್ಟೇ ಮಾತ್ರ ನಮ್ಗೆ ಗೊತ್ತಿತ್ತು. ಆದ್ರೆ ಮಕ್ಕಳಲ್ಲಿ ಅಡಕವಾದಂತಹ ಒಂದು ಪ್ರತಿಭೆಯನ್ನು ಗುರ್ತು ಮಾಡಿಕೊಳ್ಳಿಕ್ಕೆ ಅವರು ಪ್ರಬಂಧ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, SLC ವಿದ್ಯಾರ್ಥಿಗಳು ಕೂಡ ಫಲಿತಾಂಶ ಸುಧಾರಣೆ ಮಾಡುವಲ್ಲಿ ಕಾರ್ಯಾಗಾರವನ್ನು ಹಮ್ಮಿಕೊಳ್ತಾ ಇದ್ದಾರೆ. ಅದಕ್ಕೆ ದಯವಿಟ್ಟು ಸುದ್ದಿವಾಹಿನಿದವರು ಸಾಮಾನ್ಯವಾಗಿ ರಾಜಶೇಖರ್ ಮಾತೋಳಿ ಸಾರಥ್ಯದ ಇಂತಹ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಮ್ಮೆಲ್ಲ ಶಾಲೆಯ ಪ್ರೌಢಶಾಲೆ ತರಗತಿ ವಿದ್ಯಾರ್ಥಿಗಳು, 9ನೇ ತರಗತಿ ವಿದ್ಯಾರ್ಥಿಗಳು ಬಹಳ ಮನಸ್ಸಿನಿಂದ ತಾವೆಲ್ಲರೂ ಕೂಡ ಈ ಪ್ರಬಂಧವನ್ನು ಬರೀತಾ ಇದ್ರಿ. ಅದಕ್ಕೋಸ್ಕರ ನಿಮ್ಮ ಜ್ಞಾನ ಹೆಚ್ಚಿಗೆ ಆಗತ್ತೆ, ವಿನಾ ಕಡಿಮೆ ಆಗಲ್ಲ. ಅದಕ್ಕೋಸ್ಕರ ವಿಷಯ ಬಹಳ ಇಂಪಾರ್ಟೆಂಟ್ ಇದೆ. ಪ್ರಚಲಿತ ಸಮಸ್ಯೆಗಳಿಗೆ ಮಾಧ್ಯಮಗಳ ಪಾತ್ರ ಅಂತ ಎಲೆಕ್ಟ್ರಾನಿಕ್ ಮಾಧ್ಯಮಗಳಿವೆ. ಆ ಮಾಧ್ಯಮದಿಂದ ನಿಮಗೆ ಏನು ಅನುಭವ ಆಗ್ತಾ ಇದೆ, ಏನು ಪರಿಣಾಮ ಇದೆನಾ, ಏನು ಉಪಯೋಗ ಇದೆನಾ, ಇಂಥ ಒಂದು ಅಮೂಲ್ಯವಾದಂಥ ವಿಷಯದ ಬಗ್ಗೆ ಅವರು ಇದೇನಪ್ಪ ಅಂತ ಪ್ರಬಂಧ ಸ್ಪರ್ಧೆಯನ್ನು ಏರ್ಪಡಿಸ್ತಾ ಇದ್ದಾರೆ. ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳು ನಿಮ್ಗೆ ಏನು ತಿಳಿಯುತ್ತದೆ, ಸಮೂಹ ಮಾಧ್ಯಮಗಳು ಅಂತೀವಿ, ಮಾಸ್ ಮೀಡಿಯಾ ಅಂತ, ಅದ್ರ ಬಗ್ಗೆ ಇಂಗ್ಲಿಷ್ ಮತ್ತು ಕನ್ನಡ ಭಾಷೆಯಲ್ಲಿ ತಾವೆಲ್ಲರೂ ಕೂಡ ಒಳ್ಳೆ ರೀತಿಯಾಗಿ ಬರಿಬೇಕು. ಬರೆಯೋದಷ್ಟೇ ಅಲ್ಲ, ಸಾಮಾನ್ಯವಾಗಿ ಬಹುಮಾನವನ್ನು ಗಿಟ್ಟಿಸಲಿಕ್ಕೆ ತಾವೆಲ್ಲರೂ ಕೂಡ ರೆಡಿ ಆಗ್ತಿರಂತ ಒಂದು ಆಶಾಭಾವನೆ ಇಟ್ಕೊಂಡು ಮತ್ತೊಮ್ಮೆ ಈ ಸುದ್ದಿವಾಹಿನಿ ರಾಜಶೇಖರ್ ಮಾತೋಳಿ ಅವರು ಈ ಒಂದು ಎಜುಕೇಶನ್ ಫೀಲ್ಡ್ಗೆ ಇಷ್ಟೊಂದು ಪ್ರಾಶಸ್ತ್ಯ ಕೊಡ್ತಾರೆ ಅಂದ್ರೆ ಅವರಿಗೆ ನಮ್ಮ ಶಾಲೆಯ ಮುಖ್ಯಗುರು ಪರವಾಗಿ, ನಮ್ಮೆಲ್ಲ ಸಿಬ್ಬಂದಿ ಪರವಾಗಿ, ನಮ್ಮೆಲ್ಲ ಮುದ್ದು ಮಕ್ಕಳ ಪರವಾಗಿ ಅನಂತ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಎಲ್ರಿಗೂ ಧನ್ಯವಾದ. ಈ ನಿಟ್ಟಿನಲ್ಲಿ ರಾಜಶೇಖರ್ ಮಾತೋಳಿ ಸಾರಥ್ಯದ ನವಕರ್ನಾಟಕ ಸುದ್ದಿವಾಹಿನಿ ತಂಡಕ್ಕೆ ಸರ್ಕಾರಿ ಪ್ರೌಢಶಾಲೆ ದೇವಲಗಾಣಗಾಪುರದ ಶಿಕ್ಷಕ ಸಿಬ್ಬಂದಿ ವರ್ಗದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸಿದ್ರು. ಇವತ್ತಿನ ದಿನಾಂಕ ಆನಂತರ ನೇರವಾಗಿ ವಿಷಯ ಬರೆದು ಪ್ರಬಂಧವನ್ನು ಬರೆದಿ. ಜನನಿ ಜನ್ಮಭೂಮಿ ತಾಯಿ ಭಾರತ ಮಾಧ್ಯಮವನ್ನು ದೈವದಲ್ಲಿ ಸ್ಮರಿಸಿಕೊಳ್ಳುತ್ತಾ ಮಾತೋಳಿ ಮೀಡಿಯಾ ಪ್ರೈವೇಟ್ ಲಿಮಿಟೆಡ್ ರಾಜಶೇಖರ್ ಮಾತೋಳಿ ಅವರ ಒಂದು ಸಾರಥ್ಯದ ನವಕರ್ನಾಟಕ ಸುದ್ದಿವಾಹಿನಿ ವಾರ್ಷಿಕೋತ್ಸವದ ಪ್ರಯುಕ್ತ ಹಾಗೂ SSLC ವಿದ್ಯಾರ್ಥಿಗಳ ಕಾರ್ಯಾಗಾರ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರಿಗೆ ಒಂದು ಸನ್ಮಾನ ಸಮಾರಂಭದ ನಿಮಿತ್ತ ಒಂದು ಪ್ರಬಂಧ ಸ್ಪರ್ಧೆ ಏರ್ಪಡಿಸಲಾಗಿದೆ. ಈ ಪ್ರಬಂಧ ಸ್ಪರ್ಧೆಯ ಕಾರ್ಯಕ್ರಮದ ಒಂದು ಅಧಿಕೃತ ಚಾಲನೆ ನೀಡಲು ಆಗಮಿಸಿದ ಸರ್ಕಾರಿ ಪ್ರೌಢಶಾಲೆ ದೇವಲಗಾಣಗಾಪುರ ಮುಖ್ಯ ಗುರುವಾದ ಸವಾರ್ ಇಸ್ಮಾಯಿಲ್ ಸರ್ ಅವರಿಗೆ ಕೂಡ ಸ್ವಾಗತ ಸುಸ್ವಾಗತವನ್ನು ಕೋರುತ್ತಾರೆ. ಎಲ್ಲ ಸಿಬ್ಬಂದಿಗಳಿಗೂ ಕೂಡ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ. ಎಲ್ಲ ಸಿಬ್ಬಂದಿ ವರ್ಗದವರು ಕೂಡಿ ಈ ಒಂದು ಪ್ರಬಂಧ ಸ್ಪರ್ಧೆಗೆ ಅಧಿಕೃತವಾಗಿ ಸಸಿಗೆ ನೀರು ಹಾಕುವ ಮುಖಾಂತರ ಚಾಲನೆ ನೀಡಬೇಕೆಂದು ತಮ್ಮಲ್ಲಿ ಎಲ್ಲ ಸಿಬ್ಬಂದಿ ವರ್ಗಕ್ಕೆ ವಿನಂತಿ ಮಾಡಿಕೊಳ್ತಾ ಇದ್ದೇನೆ.
ಇಂಗ್ಲಿಷ್ ಶಿಕ್ಷಕಿ ಶ್ರೀಮತಿ ಸುವರ್ಣ ಥಾಲಬಾವಡಿ ಮಾತನಾಡಿ ನವಕರ್ನಾಟಕ ಸುದ್ದಿವಾಹಿನಿಯ ಪ್ರಥಮ ವಾರ್ಷಿಕೋತ್ಸವಕ್ಕೆ ಶುಭಾಶಯಗಳನ್ನು ತಿಳಿಸಿದರು. ಕೇವಲ ಸಾಮಾಜಿಕ ರಾಜಕೀಯ ಸುದ್ದಿಗಳಿಗಷ್ಟೇ ಸೀಮಿತವಾಗದೆ ಶೈಕ್ಷಣಿಕವಾಗಿ ಮಕ್ಕಳ ಪ್ರತಿಭೆ ಗುರುತಿಸುವ ಉದ್ದೇಶದಿಂದ ಪ್ರಬಂಧ ಸ್ಪರ್ಧೆ ಹಾಗೂ ಎಸ್ಎಸ್ಎಲ್ಸಿ ಫಲಿತಾಂಶ ಹೆಚ್ಚಳಕ್ಕೆ ಕೈಗೊಳ್ಳುತ್ತಿರುವ ಕಾರ್ಯಗಳು ಅತ್ಯಂತ ಮಹತ್ವದ್ದಾಗಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಆತ್ಮೀಯ ಸಹೋದರಾದಂತಹ ರಾಜಶೇಖರ್ ಮಾತೋಡಿಯವರ ಸಾರಥ್ಯದ ಮಾತೋಡಿ ಮೀಡಿಯಾ ಮತ್ತು ಪ್ರೈವೇಟ್ ಲಿಮಿಟೆಡ್ ಇವರ ಸಾರಥ್ಯದಲ್ಲಿ ನಡೆಯುತ್ತಿರುವಂತಹ ಕರ್ನಾಟಕ ಸುದ್ದಿವಾಹಿನಿಯು ತನ್ನ ಮೊದಲನೇ ವಾರ್ಷಿಕೋತ್ಸವವನ್ನು ಆಚರಿಸ್ತಾ ಕೊಡುತ್ತಾ ಇದೆ. ಈ ಆಚರಣೆಗೆ ನಮ್ಮೆಲ್ಲರ ಪರವಾಗಿ ಅವರಿಗೆ ಶುಭಾಶಯಗಳನ್ನು ಮೊದಲಿಗೆ ತಿಳಿಸ್ತಾ ಇದ್ದೇನೆ. ಈ ನವಕರ್ನಾಟಕ ಚಾಲನ್ನವರು ನಮ್ಮ ಶಾಲೆಯಲ್ಲಿ ಇವತ್ತಿನ ದಿವಸ ಒಂದು ಪ್ರಬಂಧ ಸ್ಪರ್ಧೆಯನ್ನು ಏರ್ಪಡಿಸಿತ್ತು. ಪ್ರಬಂಧದ ವಿಷಯ ಏನೆಂದರೆ ಪ್ರಚಲಿತ ದಿನಮಾನಗಳಲ್ಲಿ ಮಾಧ್ಯಮಗಳ ಪಾತ್ರ ಎಂದು. ಮಾಧ್ಯಮಗಳು ಕೇವಲ ಸಾಮಾಜಿಕ ಮತ್ತು ರಾಜಕೀಯ ವಿಷಯಗಳ ಬಗ್ಗೆ ಮಾತ್ರವಲ್ಲದೆ ಶೈಕ್ಷಣಿಕವಾಗಿಯೂ ನಮ್ಮ ಊರಾದಂತಹ ದೇವಲಗಣಗಾಪುರ ಮುಂದುವರಿಯಲಿ ಅಂತ ಹೇಳಿಕೊಂಡು ನಮ್ಮ ಶಾಲೆಯಲ್ಲಿ ಅಂದರೆ ಸರ್ಕಾರಿ ಪ್ರೌಢಶಾಲೆ ದೇವಲಗಣಗಾಪುರದಲ್ಲಿ ಪ್ರಬಂಧ ಸ್ಪರ್ಧೆಯನ್ನು ಏರ್ಪಡಿಸಿತ್ತು. ಈ ಪ್ರಬಂಧ ಸ್ಪರ್ಧೆಯಲ್ಲಿ ನಮ್ಮ 10ನೇ ಮತ್ತು 9ನೇ ತರಗತಿಯ ವಿದ್ಯಾರ್ಥಿನಿಯರು ಉತ್ಸುಕತೆಯಿಂದ ಭಾಗವಹಿಸಿದ್ದರು. ಇಂತಹ ಒಂದು ಸಂದರ್ಭವನ್ನು ಏರ್ಪಡಿಸಿದ್ದಕ್ಕಾಗಿ ನವಕರ್ನಾಟಕ ಚಾನಲ್ನ ವರದಿಗಾರರಾದಂತಹ ಶ್ರೀ ಇಮ್ರಾನ್ ಮನಿಯಾರ್ ಮತ್ತು ರಾಜಶೇಖರ್ ಮಾತೋಡಿ ಸರ್ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ರೀತಿಯಾಗಿ ಕೇವಲ ಇದು ಪ್ರಥಮ ವಾರ್ಷಿಕೋತ್ಸವ ಅಷ್ಟೇ, ಬಹುಬೇಗನ ದಶಮಾನೋತ್ಸವವನ್ನು ಕೂಡ ಕಾಣಲಿ, ಬೆಳ್ಳಿ ಮಹೋತ್ಸವವನ್ನು ಕೂಡ ಆಚರಿಸಲಿ. ಈ ನವಕರ್ನಾಟಕ ಸುದ್ದಿವಾಹಿನಿಯು ಒಳ್ಳೊಳ್ಳೆ ಕಾರ್ಯಗಳನ್ನು ನೆರವೇರಿಸಲಿ ಅಂತ ಈ ಸರ್ಕಾರಿ ಪ್ರೌಢಶಾಲೆಯ ಪರವಾಗಿ ಧನ್ಯವಾದ. ನಂತರ ಪ್ರಬಂಧ ಸ್ಪರ್ಧೆಯಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳು ಸ್ಪರ್ಧೆಯ ಕುರಿತು ತಮ್ಮ ಅನಿಸಿಕೆಗಳನ್ನು ಮಾಧ್ಯಮದೊಂದಿಗೆ ಹಂಚಿಕೊಂಡರು. ಕಾರ್ಯಕ್ರಮದಲ್ಲಿ ನವಕರ್ನಾಟಕ ಸುದ್ದಿವಾಹಿನಿಯ ವರದಿಗಾರ ಇಮ್ರಾನ್ ಮನಿಯಾರ್, ಮುಖ್ಯ ಶಿಕ್ಷಕ ಸವಾರ್ ಇಸ್ಮಾಯಿಲ್, ಹಿರಿಯ ಶಿಕ್ಷಕ ಯೋಮನಾಥ, ಹಿಂದಿ ಶಿಕ್ಷಕ ಇಸ್ಮಾಯಿಲ್, ಶ್ರೀಮತಿ ಸುವರ್ಣ ಥಾಲಬಾವಡಿ, ಶ್ರೀಮತಿ ಮಹಾದೇವಿ, ಶ್ರೀಮತಿ ಸಾಮಕ್ಕ ಸೇರಿದಂತೆ ಶಾಲೆಯ ಶಿಕ್ಷಕ ವೃಂದ ಉಪಸ್ಥಿತರಿದ್ದರು. ನನ್ನ ಹೆಸರು ದತ್ತರಾಜ್. ನಾನು 9ನೇ ತರಗತಿಯಲ್ಲಿ ಓದುತ್ತೇನೆ. ನಮ್ಮ ಶಾಲೆಯಲ್ಲಿ ಪ್ರಚಲಿತ ಪ್ರಬಂಧ ಏರ್ಪಡಿಸಿದ್ದಾರೆ. ವಿಷಯ ಪ್ರಚಲಿತ ವಿದ್ಯಮಾನಗಳಲ್ಲಿ ಮಾಧ್ಯಮಗಳ ಪಾತ್ರ. ಈ ಪ್ರಬಂಧ ಬರೆದಿದ್ದಕ್ಕೆ ನಮಗೆ ತುಂಬಾ ಖುಷಿಯಾಗಿದೆ. ಈ ಪ್ರಬಂಧದಲ್ಲಿ ಪ್ರಥಮ, ದ್ವಿತೀಯ, ತೃತೀಯ ಎಂಬ 3 ಬಹುಮಾನಗಳನ್ನು ಕೊಡುತ್ತಾರೆ. ಪ್ರಬಂಧ ಬರೆದಿದ್ದಕ್ಕೆ ನಮಗೆ ತುಂಬಾ ಖುಷಿಯಾಗಿದೆ. ಹೀಗೆ ಮುಂದುವರಿಸಿಕೊಂಡು ಹೋಗಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಧನ್ಯವಾದ. ಕಾಂಬಳೆ. ನಾನು ಸರ್ಕಾರಿ ಪ್ರೌಢಶಾಲೆ ದೇವಲಗಣಗಾಪುರದಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆಯಲ್ಲಿ ನವ ಕರ್ನಾಟಕ ಸುದ್ದಿವಾಹಿನಿಯವರು ಪ್ರಬಂಧ ಸ್ಪರ್ಧೆಯನ್ನು ಏರ್ಪಡಿಸಿದರು. ಅವರಿಗೆ ತುಂಬು ಹೃದಯದ ಧನ್ಯವಾದಗಳು. ಇದೇ ರೀತಿ ವಾರ್ಷಿಕೋತ್ಸವ ಮುಂದುವರಿಯಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ.